ಸೊ ಇನ್ನು ದರ್ಶನ್ ಸರ್ ಬಂದ್ರೇನೆ ಒಂದು ಜೋಶು. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೊ ಅವತ್ತು ಪ್ರೀವಿಯಸ್ ಡೇ ನಾನು ಮಾತಾಡಿದ್ದೆ, ಬೆಳಗ್ಗೆ ಅಪ್ರೋಚ್ ಮಾಡಿದ್ದೆ ನೀವಾ? ಇಲ್ಲ, ಅವರೇ. ವಾವ್. ಅವರೇ ಆ್ಯಕ್ಚುಲಾಗಿ ಒಂದು ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಸಿನಿಮಾ ಮುಹೂರ್ತ ಆಗಿದ್ದ ದಿನ ನನಗೆ ಮುಹೂರ್ತ ಆಯಿತು, ಬರ್ತ್ಡೇ ಆಯಿತು, ಎಲ್ಲ ನಾವೆಲ್ಲ ಒಂದು ಪಾರ್ಟಿ ಮಾಡ್ತಿದ್ದು. 11 ನಂಬರಿಂದ ಫೋನ್ ಬಂತು. ಇಟ್ಸ್ದೆ ಹಲೋ ಹಲೋ ಆ ಕಡೆ ವಾಯ್ಸ್ ಬೇರೆ ಥರನೇ. ಹಲೋ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್, ನಿಮ್ಮ ತಂದೆ ಫ್ಯಾನ್ ಸರ್. ನಾನು ಅಷ್ಟೇ ಮುಹೂರ್ತ ಆಗಿದೆ, ಇಡೀ ದಿನ ಫುಲ್ ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ, ನನಗೊಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ. ಆ ಜೋಶಲ್ಲಿ ನಾನು ಫುಲ್ ಆಗಲ್ಲ. ಹೇಳಪ್ಪ ಯಾರಪ್ಪ ಅಂತ. ಸರ್ ನಮ್ಮ ಮೈಸೂರಿನವ್ರು ಸರ್, ನಮಗೆ ನಂದು ಅಂಬರೀಷ್ ಅವ್ರ ಅಭಿಮಾನಿ ಸರ್, ನನಗೆ ನಿಮ್ಮ ಸಿನಿಮಾದಲ್ಲಿ ಒಂದು ಸಣ್ಣ ರೋಲ್ ಕೊಡಿ ಸರ್. ಏನೋ ಎನಿ ರೋಲ್ ಸರ್, ನಿಮ್ಮ ಹಿಂದೆ ನಿಂತ್ಕೊಂಡು ಬಾಡಿ ಗಾರ್ಡ್ ಥರ ಆದರೂ ನಿಂತ್ಕೊಂಡಿರ್ತೀನಿ ಸರ್, ಎನಿ ರೋಲ್, ಒಂದು ಸಣ್ಣ ರೋಲ್ ಸರ್, ಒಂದು ಕೊಟ್ಬಿಡಿ ಸರ್ ಪ್ಲೀಸ್. ಯಾರಪ್ಪ ನೀನು ಅಂದರು. ಸರ್ ನಾನು ಇಲ್ಲೆಲ್ಲ ದರ್ಶನ್ ಅಂತ ಕರೀತಾರೆ ಅಂದರು. ನಾನೇನೋ ನಮ್ಮ ಡಿ ಬಾಸ್ ಅಭಿಮಾನಿ ಇರಬೇಕು, ಹಂಗೆ ಕರ್ಕೋತಾರೆ. ನೀನು ಅವ್ರ ಥರ ಹೈಟ್ ಇದೀನಮ್ಮ ಅಂದರು. ಹಂಗೆ ಸ್ವಲ್ಪ ಹಂಗೆ ಸರ್. ಆಯ್ತಾಯ್ತು, ಇದೆಲ್ಲ ನಾವು ತಗೊಳಕ್ಕಾಗಲ್ಲ, ಡೈರೆಕ್ಟ್ ಡಿಸೈಡ್ ಮಾಡ್ತಾರೆ, ನಾನು ನಿಂಗೆ ನಂಬರ್ ಕಳಿಸ್ತೀನಿ, ನಾಳೆ ಅಲ್ಲಿ ಹೋಗಿ ಆಫೀಸಲ್ಲಿ ಮೀಟ್ ಮಾಡೋದು. ಕಟ್ ಮಾಡಿದೆ. ಯಾರು ಎತ್ತ ಏನೂ ಗೊತ್ತಿಲ್ಲ. ಒಂದು 10 ನಿಮಿಷ ಆದಮೇಲೆ ನಮ್ಮಮ್ಮ ಫೋನ್ ಮಾಡಿದ್ರು. ಎತ್ತಿದೆ. ದರ್ಶು ಫೋನ್ ಮಾಡ್ತಾ ಇದ್ದೇನಂತೆ, ಏನು ಮಾತಾಡ್ದ ಅಂದರು. ವಾಪಸ್ ಹಿಂಗೆ ತೆಗ್ದು ಡೈಲ್ ಲಿಸ್ಟ್ ನೋಡಿದೆ, 7999 ಅಂತ ಸಿಗ್ನೇಚರ್ ನಂಬರ್. ವಾಪಸ್ ಫೋನ್ ಮಾಡಿ ಭಯ ನೀನಾ ಅದಲ್ಲೋ ಅಂತ. ಆಮೇಲೆ ಅವ್ರ ಕಡೆಯಿಂದ ಒಂದಿಷ್ಟು ಉಗಿಸ್ಕೊಂಡು, ನಮ್ಮ ಫ್ಯಾಮಿಲಿ ಅದೆಲ್ಲ ಜನ ನಡೀತದೆ, ಉಗಿಸ್ಕೊಂಡು ಬೈಸ್ಕೊಂಡು ಬಾಬಾ. ದಟ್ ವಾಸ್ ದ ಫಸ್ಟ್ ಟೈಮ್ ಹಿ ಸೆಡ್, ಇಫ್ ಎನಿಥಿಂಗ್ ಇನ್ ದಿಸ್ ಸಿನಿಮಾ, ಎನಿ ವೇ ಐ ಕ್ಯಾನ್ ಕಾಂಟ್ರಿಬ್ಯೂಟ್, ಐ ವಿಲ್ ಡೂ ಅಂತ. ಆ್ಯಂಡ್ ಹಿ ಈಸ್ ಸ್ಟುಡ್ ಬೈ. ಸೊ ಅವರಾಗೆ ಕೇಳಿದ್ರು ಅಂತ ಅಂದ್ರೆ ನೀವು ಒಂದು ಹೇಳಿದ್ದು. ಸೊ ಆ ಎಕ್ಸೈಟ್ಮೆಂಟ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸೆಟ್ಟಿಗೆ ಬಂದಾಗ ಹೆಂಗಿರುತ್ತೆ? ಫಸ್ಟು ಲಕ್ಕಿ ಬೆಳಗ್ಗೆನೆ ಅವ್ರ ಜೊತೆ ನಮ್ಮ ಕಾಂಬಿನೇಷನ್ ಫಸ್ಟ್ ಶಾಟ್. ನನಗೆ ಹೆಂಗೆ ಇವ್ರ ಮುಂದೆ ನಿಲ್ಲೋದು ಏನು ಅಂತ ಬಂದ ತಕ್ಷಣ ನಿಜವಾಗ್ಲೂ ಅವ್ರ ಆಫ್ ಸ್ಕ್ರೀನ್ ಎಂಟ್ರಿನೇ ತುಂಬಾ ಸಿನಿಮ್ಯಾಟಿಕ್ ಆಗಿತ್ತು. ಬರೋದು, ಇಳಿಯೋದು, ಹಿಂಗ್ ಮೆತ್ಕೊಳ್ಳೋದ, ಹಿಂಗೆ ಒಳಗೆ ಇವ್ರ ಎಂಟ್ರಿ ಕೊಟ್ಟು ಹಂಗೆ ಕಾಮಾಗಿ ಬಂದು ಹಿಂಗೆ ಅಂದ್ರು ದೂರದಿಂದಾನೆ. ಹಿಂಗೆ ನಮಸ್ಕಾರ ಮಾಡಿದೆ. ಬಂದ ತಕ್ಷಣ ಇವ್ರಿಗೆ ಮುಂದೆ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ರೆಡಿ ಆಗ್ಬಿಟ್ಟು ಕೇಳಿ ಅಂದೆ. ಮೆತ್ತಿಗೆ ಕಳಿಸ್ಬಿಟ್ಟು ಕ್ಯಾರವ್ಯಾನಿಗೆ ರೆಡಿ ಆಗ್ಬಿಟ್ಟು ಬನ್ನಿ, ನಿಮ್ದು ರೆಡಿ ಮಾಡ್ತೀವಿ ಬಂದರು. ಮಾತಾಡಿ ಹಿ ಮೇಡ್ ಮಿ ವೆರಿ ಕಂಫರ್ಟಬಲ್. ಹಿ ನ್ಯೂ, ಐ ಥಿಂಕ್ ಸೆನ್ಸ್ ಮಾಡೋದು ಅನ್ಸುತ್ತೆ ಇನ್ನು ಸ್ವಲ್ಪ ನರ್ವಸ್ನೆಸ್ ಇದೆ ಅಂತ. ಏನು ತಲೆ ಕೆಡಿಸ್ಕೊಬೇಡ ಅಂತ ಬಂದು, ಆಮೇಲೆ ಒಂದು 2-3 ಕರೆಕ್ಷನ್ ಅಲ್ಲೇ ಬಂದು ಸೈಡಿಗೆ ಕರೆದು, ಒಳ್ಳೆ ಒಂದು ಆರ್ಟಿಸ್ಟಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಕಿವಿಯಲ್ಲಿ ಹೇಳಿದ್ರು. ಎಲ್ಲರೂ ಮುಂದೆ ಹೇಳಿಲ್ಲ, ಹೇಳ್ಬೋದಿತ್ತು, ಯಾಸ್ ಆಲ್ ದ ರೈಟ್ಸ್, ಬಟ್ ಸ್ಟಿಲ್ ಹಿ ಗೇವ್ ಮಿ ದ ರೆಸ್ಪೆಕ್ಟ್ ಆ್ಯಂಡ್ ಇಟ್ ಶೋಸ್ ಹಿಸ್ ಬಿಗ್ ನೇಚರ್. ನಮ್ಮ ಪ್ರೊಡ್ಯೂಸರ್ ಥರ ಅಲ್ಲ, ಎಲ್ಲರೂ ಮುಂದೆ ಬಂದು ಬೈಯೋದಲ್ಲ ನಮ್ಮ ದರ್ಶನ್ ಸರ್. ಅವ್ರೇನಾದ್ರು ಕ್ಲಿಪ್ಪಿಂಗ್ ನೋಡಿದಾರಾ? ಟ್ರೇಲರು ಅವ್ರಿಗೆ ಫಸ್ಟ್ ತೋರಿಸಿದ್ವಿ, ಟೀಸರು ಅವ್ರಿಗೆ ಫಸ್ಟ್ ತೋರಿಸಿದ್ವಿ. ಅವ್ರು ಓಕೆ ಮಾಡಿದ್ಮೇಲೆ ನಾವು ರಿಲೀಸ್ ಮಾಡಿದ್ವಿ. ಯಾಕಂದರೆ ಈ ಟ್ರೇಲರು ಟೀಸರಲ್ಲಿ ಪ್ರಮೋಷನ್ಗೆ ನಮ್ಗಿಂತ ಜಾಸ್ತಿ ಅವ್ರು ಮಾಡಿದ್ದಾರೆ. ಸೊ ಅವ್ರಿಗೆ ಫಸ್ಟ್ ತೋರಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿ ಅವ್ರಿಗೆ ತೋರಿಸಿ, ಅವ್ರು ಓಕೆ ಮಾಡಿದ್ಮೇಲೆ ನಾವು ಓಕೆ ಮಾಡಿದ್ವಿ. ಸೊ ಆ್ಯಕ್ಟಿಂಗ್ ಬಗ್ಗೆ ಏನಂದ್ರು? ಆ್ಯಕ್ಟಿಂಗ್ ಬಗ್ಗೆ ಅವ್ರು ಹೆಚ್ಚಾಗಿ ಏನು ಹೇಳೋಕ್ಕೋಗಿಲ್ಲ. ಅವ್ರಿಗೆ ಒಬ್ಬ ಹೊಸಪನಿಗೆ ಎಷ್ಟಾಗುತ್ತೋ ಅಷ್ಟು, ಏನೇನು ಬರುತ್ತೋ ಏನೇನು ಬರೋಲ್ಲ ಅಂತ ಅವ್ರಿಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ಹಿ ನೋಸ್. ಬಟ್ ಏನೇನು ಕರೆಕ್ಟ್ ಮಾಡಬೇಕು, ಆ್ಯಂಗಲ್ಸ್ ಇರಲಿ, ಕೆಲವು ವಾಯ್ಸ್ ಮಾಡ್ಯುಲೇಷನ್ಸ್ ಇರಲಿ, ಅದ್ರ ಏನೇನು ಕರೆಕ್ಟ್ ಮಾಡಬೇಕು ಅಂತ ಎಲ್ಲ ಕಡೆ ಕರೆಕ್ಟ್ ಮಾಡಿ. ಟ್ರೇಲರ್ ಆ್ಯಕ್ಚುಲಿ ನಾನು ಒಂದ್ಸತಿ ಡಬ್ ಮಾಡಿ ಬಂದಮೇಲೆ ಅವ್ರಿಗೆ ತೋರಿಸ್ದೆ. ಇಲ್ಲ ರೀಡಪ್ ಮಾಡು ಅಂತ ಕರೆಸಿ ನಾನು ವಾಪಸ್ ಹೋಗಿ ಮತ್ತೆ ರೀಡಪ್ ಮಾಡಿದೆ. ಅವ್ರಿಗೆ ಇಷ್ಟ ಆಗಿರಲಿಲ್ಲ ಒಂದು ಡೈಲಾಗ್ ಡೆಲಿವರಿ. ಬಟ್ ಈಗ ಸೆಕೆಂಡ್ ಟೈಮ್ ಮಾಡಿ ಕಳ್ಸಿದ ಮೇಲೆ ಅವ್ರ ಪಾಪ ಅವ್ರ ಪ್ರಮೋಷನಲ್ಲಿ ಬ್ಯುಸಿ ಇದ್ರು ಕೂತ್ ನೋಡಿ ಮತ್ತೆ ಫೋನ್ ಮಾಡಿ, ಓಕೆ ದಿಸ್ ಇಸ್ ಓಕೆ, ಹಿಂಗೆ ಮಾಡು, ಕೇರ್ಫುಲ್ ಆಗಿರು ಅಂತ ಹೇಳಿ. ಆ್ಯಕ್ಚುಲಿ ಈ ಸಚ್ ಅ ಗ್ರೇಟ್ ಮ್ಯಾನ್. ಈ ಆಫರ್ಡ್ ಈ ಸರ್, ನಿನ್ನ ಡಬ್ಬಿಂಗಲ್ಲಿ ನಿನಗೇನೋ ಪ್ರಾಬ್ಲಮ್ ಆದರೆ ನೀನು ಯಾವಾಗ ಹೋಗ್ತೀಯ ಹೇಳು, ನಾನು ಬರ್ತೀನಿ, ನಾನು ಪಕ್ಕದಲ್ಲೇ ಇರ್ತೀನಿ, ನಿನಗೆ ಹೇಳ್ಕೊಟ್ಟು ಮಾಡಿಸ್ತೀನಿ, ಡೋಂಟ್ ವರಿ. ನಾನು ಆ ಮಟ್ಟಿಗೆ ಅವ್ರ ಪಾಪ ನನ್ನ ಪಕ್ಕ ನಿಂತ್ಕೊಂಡು ನನ್ನ ಹಿಂದೆ ನಿಂತು ಹೀಸ್ ಹೆಲ್ಪಿಂಗ್ ಮೀ ಔಟ್. ಯೂಶಲಿ